ಎಲ್ಲ ಕ್ರೀಮ್ ಯೂಸ್ ಮಾಡಿಬಿಟ್ಟು ಸ್ಕಿನ್ ಈ ರೀತಿ ಡ್ಯಾಮೇಜ್ ಆಗಿ ಹೋಗಿದೆ. ಬಟ್ ಯಾಕಿದಾಯಿತು, ಇದರಿಂದ ಹೇಗೆ ಹೊರಗೆ ಬರೋದು ಅಂತ ನನ್ನ ಮುಂಚಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಅದನ್ನ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಸ್ಟೀರಾಯ್ಡ್ ಕ್ರೀಮ್ನ ಕಮ್ಮಿ ಮಾಡ್ತಾ ಬಂದಂಗೆ ನೀವು ಒಂದು ಫೇಸ್ನ ದಾಟಲೇಬೇಕು. ಆ ಕ್ರೀಮ್ ಬಿಟ್ಟಾಗ ನಿಮಗೆ ಇರಿಟೇಷನ್ ಆಗೋದು, ಕೆಂಪಾಗೋದು, ನೀವು ಕಪ್ಪಾಗೋದು ಎಲ್ಲ ಫೇಸ್ ಇದ್ದೇ ಇರುತ್ತೆ. ಅದಕ್ಕೆ ನೀವು ಮೆಂಟಲಿ ರೆಡಿ ಆಗಿ ಫಸ್ಟು. ಒಮ್ಮೆ ಆ ಡಿಸಿಷನ್ ಮಾಡಿದ್ಮೇಲೆ ಸ್ಟೀರಾಯ್ಡ್ ಕ್ರೀಮ್ನ ಕಮ್ಮಿ ಮಾಡ್ತಾ ಬಂದು ನಿಮ್ಮ ಸ್ಕಿನ್ ಕೇರ್ ರುಟೀನ್ ಹೇಗಿರಬೇಕು ಅಂದರೆ ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡಿ ಅಂತ ನಾನು ಹೇಳಿದ್ದೆ. ಯಾವುದು ಜೆಂಟಲ್ ಕ್ಲೆನ್ಸರ್ ಅಂದರೆ ಯಾವುದು ಅಂತ ಉದಾಹರಣೆಗಳಾಗಿ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಕ್ಲೆನ್ಸರ್ನ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ನೀವು ಯೂಸ್ ಮಾಡೋ ಫೇಸ್ ವಾಶಲ್ಲಿ ಆಕ್ಟಿವ್ಸ್ ಯಾವುದೂ ಇರಬಾರ್ದು. ನಾನು ಲಿಸ್ಟ್ ಮಾಡಿದ್ದೀನಲ್ಲ, ಇದು ಯಾವುದು ಕೂಡ ಇರಬಾರ್ದು. ಇನ್ನಷ್ಟು ಸ್ಕಿನ್ನ ಡ್ರೈ ಮಾಡೋದಿರ್ಬೋದು, ಇರಿಟೇಟ್ ಮಾಡುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ. ಮೇನ್ ಪ್ರಶ್ನೆ ಏನಂದರೆ ಈ ಬ್ಯಾರಿಯರ್ ರಿಪೇರ್ ಮಾಯಿಶ್ಚರೈಸರ್ ಅಂತ ನೀವು ಹೇಳಿದಿರಲ್ಲ, ಅದು ಯಾವುದಿದೆ ಆ್ಯಂಡ್ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ. ಅದರಲ್ಲಿ ಫಸ್ಟ್ ಒನ್ ಅರವಿ ಆರ್ಗ್ಯಾನಿಕ್ ಅಂತಿದೆ ನೋಡಿ. ಒಂದು ಕ್ರೀಮಲ್ಲಿ ಸೆರಮೈಡ್ಸ್ ಇದೆ, ಹೈಲುರೋನಿಕ್ ಆಸಿಡ್ ಇದೆ, ರೈಸ್ ವಾಟರ್ ಇದೆ, ಸೆರಾವೆ ಅವ್ರದ್ದು ಕೂಡ ಇದೆ. ಇದರಲ್ಲಿ ಕೂಡ ಸೆರಮೈಡ್ಸ್ ಸೇಮ್ ಈ ಇಂಗ್ರೀಡಿಯೆಂಟ್ ನೇಮ್ ಇದೆಲ್ಲ ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ವಿಶ್ಕೇರ್ ಅವ್ರದ್ದು ಕೂಡ ಒಂದಿದೆ, ಇದು 3:1:1 ರೇಷಿಯೋನಲ್ಲಿದೆ. ಇದು ಬ್ಯಾರಿಯರ್ ರಿಪೇರ್ ಕ್ರೀಮ್, ಇದರಲ್ಲೂ ಕೂಡ ಸೆರಮೈಡ್ಸ್ ಇದೆ. ಸೊ ಬೇಸಿಕಲಿ ಇದೆಲ್ಲ ಕ್ರೀಮ್ಸಲ್ಲಿ ನೀವು ಯಾವುದಾದ್ರೂ ಒಂದನ್ನು ಉಪಯೋಗಿಸ್ಬೋದು. ಇದಲ್ಲದೆ ಇನ್ನೂ ಒಂದೆರಡು ಆಪ್ಷನ್ ಬೇಕು ಅಂತ ಹೇಳಿದ್ರೆ ಬಯೋಡರ್ಮದವ್ರದ್ದು ಇದೆ ಆ್ಯಂಡ್ ಈ ಒಂದು ಮಾಯಿಶ್ಚರೈಸರ್ ಕೂಡ ಚೆನ್ನಾಗಿದೆ. ಇಷ್ಟೊಂದು ಆಪ್ಷನ್ಸ್ ನಾನು ಯಾಕೆ ಹೇಳಿದೆ ಅಂದರೆ ಇದರಲ್ಲಿ ಕೆಲವುದು ಕಾಸ್ಟ್ಲಿ ಇರುತ್ತೆ, ಇನ್ನು ಕೆಲವುದು ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ನಿಮ್ಮ ಅಫೋರ್ಡೆಬಿಲಿಟಿ ತಕ್ಕಂಗೆ ನೀವು ಯಾವುದಾದ್ರೂ ಒಂದನ್ನ ತಗೋಬಹುದು. ಬಿಸಿಲಿಗೆ ಹೋಗ್ತಾ ಸನ್ಸ್ಕ್ರೀನ್ ಹಾಕೊಳ್ಳಿ ಅಂತ ನಾನು ಹೇಳಿದ್ದೆ ನೋಡಿ. ಅದಕ್ಕೂ ತುಂಬ ಜನಕ್ಕೆ ಡೌಟ್ ಇದೆ, ಸನ್ಸ್ಕ್ರೀನ್ ಹಾಕಿದ್ರೇ ನಂಗೆ ಮುಖ ಎಲ್ಲ ಇರಿಟೇಷನ್ ಆಗುತ್ತೆ ಅಂತ ಹೇಳಿದ್ದೀರಾ. ನೀವು ಜನರಲ್ ಆಗಿ ಇದನ್ನ ತಗೋಬೇಡಿ. ನೀವೇನಾದ್ರು ಸ್ಟೀರಾಯ್ಡ್ ಕ್ರೀಮ್ ಹಚ್ಚಿ ನಿಮ್ಮ ಫೇಸ್ ಸ್ಕಿನ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಸ್ಕಿನ್ ತುಂಬ ತೆಳುವಾಗಿರುತ್ತೆ, ಓವರ್ ಸೆನ್ಸಿಟಿವ್ ಆಗಿರುತ್ತೆ. ಡೈರೆಕ್ಟ್ ಸನ್ ಎಕ್ಸ್ಪೋಜರಲ್ಲಿ ನಿಮ್ಮ ಸ್ಕಿನ್ ಇನ್ನಷ್ಟು ಡ್ಯಾಮೇಜ್ ಆಗ್ಬೋದು, ಪಿಗ್ಮೆಂಟೇಷನ್ ಆಗ್ಬೋದು, ರೆಡ್ ಆಗ್ಬೋದು, ತುಂಬ ಬ್ಲ್ಯಾಕ್ ಕೂಡ ಆಗ್ಬೋದು. ಸೊ ಅದಕ್ಕೆ ನೀವು ಯೂಸ್ ಮಾಡಬೇಕಾಗಿರೋದು ಫಿಸಿಕಲ್ ಸನ್ಸ್ಕ್ರೀನ್ ಅಂದರೆ ಮಿನರಲ್ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಬೇಕು. ಏನಿದು ಫಿಸಿಕಲ್ ಸನ್ಸ್ಕ್ರೀನ್ ಅಂದರೆ ಇದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.